ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು ಗಂಟೆಗೆ ಚಿನ್ನ ಎದ್ದಿದ್ದು? ಇವತ್ತು 7 ಗಂಟೆ 10 ನಿಮಿಷ 7:10 7 ಗಂಟೆ 10 ನಿಮಿಷ ಆಗಿತ್ತು. 7:10ಕ್ಕೆ ಎದ್ವಿ. ಎದ್ದು ನಾನು ಟೀ ಕುಡ್ಕೊಂಡು ವಾಕಿಂಗ್ ಹೋಗಿ ಬಂದು ಮತ್ತೆ ನೀರು ತಗೊಂಡ್ಬಂದೆ. ಈಗ ತಿಂಡಿ ಹಾಕಮ್ಮ. ಬಿಸಿಬೇಳೆ ಬಾತ್ ತಿಂಡಿ ಮಾಡಿದ್ದಾರೆ. ನಿನ್ನ ಪ್ಲೇಟನ್ನೇ ತೋರಿಸ್ಲಾ? ನೋಡಿ, ಇದು ರಿದಿಗೆ ಹಾಕಿರೋ ಪ್ಲೇಟು. ಬಿಸಿಬೇಳೆ ಬಾತ್ ಬಿಸಿ ಬಿಸಿ ಆಗಿದೆ. ಮೇಲೆ ತುಪ್ಪ ಹಾಕಿದ್ದಾಳೆ. ಬಿಸಿಬೇಳೆ ಬಾತ ಅಂತ ಹಾಕ್ಬೇಕಂತೆ ಕಾಮಿಡಿ. ಅದ್ರಲ್ಲಿ ಬಿಸಿಬೇಳೆ ಬಾತ ಅಂತ ಹಾಕುವ. ನಾನು ಇದು ಖಾರ ಬುಂದಿ ತಗೊಬರ್ತೀನಿ. ಇಲ್ಲೇ ರವೀಣ್ ಅವ್ರ ಅಂಗಡಿ. ನಾನು ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಇದ್ರೆ ಚೆನ್ನಾಗಿರುತ್ತೆ, ಹಂಗೆ ಅದಕ್ಕೆ ತರಕ್ಕೆ ಹೋಗ್ತಾ ಇದ್ದೀನಿ. ಗಾಯ್ಸ್, ಖಾರ ಬೂಂದಿ ಬಿಸಿಬೇಳೆ ಬಾತ್ ಮೇಲೆ ಹಾಕ್ಬಿಟ್ಟು ಈಗ ಸ್ವಲ್ಪ ಟೇಸ್ಟ್ ನೋಡೋಣ. ಬಿಸಿ ಕೈ ಎಲ್ಲ ಸುಟ್ಟೋಯ್ತದೆ. ಓಕೆ, ಚೆನ್ನಾಗಿದೆ. ಬಾಚಿನ ತಿನ್ಕೋ, ತಣ್ಣಗಾಯ್ತು ನೋಡಿ. ಹಾಕಿ ಎಷ್ಟೊತ್ತಾಯ್ತು ಇನ್ನೂ ತಿಂದಿಲ್ಲ. ಅವಳಿಗೆ ಕೈಗೊಂದು ಕಾಲಿಗೊಂದು ಹಾಕಮ್ಮ. ಬೇಡ ಅಂದೈತೆ ಕಮ್ಮಂಗೆ ಬೇಡ ಅಂತ ಹಾಕ್ಸ್ಕೊ. ನೋಡು, ಖಾರ ಜಾಸ್ತಿ ನೋಡ್ಕೊಂಡು. ಅವಳಿಗೆ ಸ್ಪೆಷಲ್ MVG ಮಾತ್ರ ಇಡ್ಸೋದು, ಇಲ್ಲಾಂದ್ರೆ ಇಡ್ಸಲ್ಲ. ಹಂಗೆ ನಾವು ಆಲೋಚನ ಚೆನ್ನಾಗಿತ್ತಾ? ಇವಳಿಗಿಷ್ಟ ಬಿಸಿಬೇಳೆ ಬಾತು ಅಂದರೆ, ನಮ್ಮ ರೀತಿಗೆ. ಆಲೋಚನ ಸರಿ, ನಾವು ತಿನ್ಬಿಟ್ಟು ರೆಡಿ ಆಗಿಬಿಡ್ತೀವಿ. ಡ್ಯೂಟಿಗೆ ಹೋಗ್ಬೇಕು, ಇವಳು ಸ್ಕೂಲ್ಗೆ ಹೋಗ್ಬೇಕು, ಲೇಟ್ ಆಗಿಬಿಡುತ್ತೆ ಇಲ್ಲಾಂದರೆ. ನಾವು ಈಗ ಜೆಸ್ಸಿನ ಕರ್ಕೊಂಡು ಹೋಗ್ಬೇಕು. ಹೋಯ್ತಾ ಅಂದಿವಿ, ಅವಳನ್ನ ಪಿಕ್ ಮಾಡ್ಕೊ ಹೋಯ್ತೀವಿ. ಓಹೋ, ಅಮ್ಮ ಮಗಳು ಲವ್ ನೋಡ್ಬೇಕು. ಬೈ ಬೈ ಎಕ್ಸಿಲೇಟರ್ ಕೊಟ್ಬಿಟ್ಟಿಯಾ? ಗೈಸ್, ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಹರಿದಿನ ಅವ್ರ ಅತ್ತೆ ಮಾವ ಬಂದಿದ್ದರು. ಗುಂಡಣ್ಣವ್ರ ಜೊತೆ ಹೋಗಿದ್ದಾರೆ ಮನೆಗೆ. ನಮ್ಮ ಅಮ್ಮನ ಮನೆಗೆ ಹೋಗೋರೆ. ನಾನು ಈಗ ಬಂದು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಈಗ ಮತ್ತೆ ಫೋನ್ ಮಾಡಿದ್ಲು ನನಗೆ, ಸ್ವಲ್ಪ ಹೊತ್ತು ಆಟ ಆಡ್ಕೊ ಬರ್ತೀನಿ ಅಂದ್ಬಿಟ್ಟು. ಅವ್ಳು ಫೋನ್ ಮಾಡಿದ್ಮೇಲೆ ಮತ್ತೆ ಹೋಗಿ ಕರ್ಕೊಬರ್ಬೇಕು. ನಮ್ಮ ತಂಗಿಯವ್ರಿಗೇನೋ ಮೀಟಿಂಗ್ ಇತ್ತಂತೆ, ಅಲ್ಲಿ ಮುಗಿಸ್ಕೊಂಡು ಈಗ ಹಂಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹೋಗ್ಬಿಟ್ಟು ಬರಬೇಕು. ಸೊ ಗಾಯ್ಸ್, ನಮ್ಮ ತಂಗಿಯವ್ರು ಬಂದಿರ್ತಾರೆ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ಅವಳಿಗಿನ್ನೂ ಮೀಟಿಂಗ್ ಮುಗ್ದಿಲ್ವಂತೆ. ಸೊ ನಮ್ಮ ಬಾವ ಮತ್ತು ನನ್ನ ಮಗಳು ಇಬ್ಬರು ಹೋಗಿ ಅಲ್ಲಿ DH ಆಫೀಸಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು. ಆಮೇಲೆ ಫೋನ್ ಮಾಡಿದ್ರು, ಅವ್ರು ಇನ್ನೂ ಮುಗಿಯೋದು ಲೇಟ್ ಆಗುತ್ತೆ ಬಾ ಅಂತ. ಅಷ್ಟರಲ್ಲಿ ನಮ್ಮಮ್ಮ ತಗೋ ಜೊತೆಗೆ ಹಾಲು ತಗೊಂಬಂದ್ಬಿಡು ಅಂತಂದರು. ಹಾಲು ನನ್ನ ಮಗಳು ಕರ್ಕೊಂಡು ಹಾಲು ತಗೊಂಡು, ಹಾಗೆ ನಾಳೆ ಆಗಸ್ಟ್ 15th ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಅದಕ್ಕೆ ಫ್ಲ್ಯಾಗ್ ಬೇಕಣಪ್ಪ ಅಂದು. ಅದಕ್ಕೆ ಫ್ಲ್ಯಾಗ್ನೂ ತಗೊಂಡೋಗಿ ಮನೆಗೆ ನಾನು ಬರ್ತೀನಿ ಆಮೇಲೆ ಅಂದ್ಬಿಟ್ಟು ಕಳಿಸಿದ್ಲು. ನೋಡ್ಬೇಕು, ಇವತ್ತು ನೈಟ್ ಅಲ್ಲೇ ಮಲ್ಕೋತೀನಿ ಅಂತವಳೆ. ಮಲ್ಕೋತಾಳೆ ಅಥವಾ ಅವಳಿಗೆ ಮೂಡ್ ಇದ್ದಂಗೆ ಒಂದ್ಸಲ ಹೋಯ್ತೀನಿ ಅಲ್ಲೇ ಮಲ್ಕೋತೀನಿ ಅಂತಾಳೆ. ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಚೇಂಜ್ ಆಗಿಬಿಡುತ್ತೆ ಅವಳಿಗೆ, ಬರ್ತೀನಿ ಅಲ್ಲಿಗೆ ಅಂತ. ನಾಳೆ ಅವಳು 1ನೇ ಕ್ಲಾಸ್ ಇರೋದ್ರಿಂದ ಅವ್ರಿಗೆ ರಜಾ ಕೊಟ್ಟವ್ರು. ನಾಳೆ ಇಂಟ್ರೆಸ್ಟ್ ಇರೋರು ಸ್ಟೇಡಿಯಂ ಬನ್ನಿ ವಿತ್ ಪೇರೆಂಟ್ಸ್ ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ಬೇಕು ಅಂದರೆ ಹೋಗ್ಬೋದು, ಇಲ್ಲ ಅಂತಂದರೆ ಇಲ್ಲೇ ಆಟಾಡ್ಕೊಂಡು ಇರ್ಬೋದು. ಮೇ ಬಿ ಹೋಗೋಣ ಅಂತ ಅವಳೆ. ನೋಡ್ತೀನಿ, ಟೈಮ್ ಸಿಕ್ಕಿದ್ರೆ ಹೋಗಿ ಬರ್ತೀವಿ. ಇಲ್ಲ ಅಂತಂದರೆ ಇಲ್ಲೇ ಫ್ಲ್ಯಾಗ್ ಇಟ್ಕೊಂಡು ಅದರಲ್ಲೇ ಆಟಾಡ್ಕೊತಾಳೆ. ಈಗ ಇನ್ನೇನು ಅವಾಗಲೇ 7 ಗಂಟೆ ಆಯಿತು. ಅನ್ನಕ್ಕೆ ಇಡಬೇಕು. ಎಲ್ಲ ಬರೋದು ಲೇಟ್ ಆಗುತ್ತಲ್ಲ, ಅಷ್ಟೊಳಗೆ ಅನ್ನ ಮಾಡಿ ಇಟ್ಬಿಡ್ತೀನಿ. ಸೊ ಗೈಸ್, ಇವಾಗ ಅಮ್ಮನ ಮನೆಯಿಂದ ಬಂದ್ವಿ. ಇವರು ಅಲ್ಲೇ ಊಟ ಮಾಡಿದ್ರು, ಬಾತು. ನಾನು ಬಾತು ಮತ್ತು ಅನ್ನ ಸಾಂಬಾರು. ಯಾವ ಸಾಂಬಾರು? ಅವರೆಕಾಯಿ ಸಾಂಬಾರು ತಿನ್ಕೊಂಡು ಬಂದ್ವಿ. ಇವಳೇನು ಅಲ್ಲಿ ಬತ್ತೈತೆ, ನಿದ್ದೆ ಬತ್ತೈತಿ ಅಂತ ಅಂತಿದ್ಲು. ಬಂದು ಏನೋ ಹೇಳ್ತಾವಳೆ. ಏನು ಎಲ್ಲ ಸುಳ್ಳು. ಹಂಗಾರೆ ನಾವು ಊಟ ಮಾಡಲಿಲ್ವಾ? ಊಟ ಮಾಡಿದೆ. ಹೋಗುವಾಗ ನಿದ್ದೆ ಬರ್ತೈತನ್ನ.
ಯಾಕೆ ನನ್ನ ಪಕ್ಕನೇ ಮನಿಕೋ ನಂಗೆ ನಿದ್ದೆ ಬರ್ತೈತೆ ಅಂದಿಲ್ವಾ ನೀನು? ಹಾಂ, ನಾನು ಹೇಳಿದ್ದು ಹ್ಞೂ ಕರೆಕ್ಟ್ ಇಲ್ಲೇ ಮಲ್ಕೊ ಅಂತ ಒಟ್ನಲ್ಲಿ ಮಲ್ಕೋ ಅಂದೆ ತಾನೇ. ಮಾಡ್ತೀಯ. ಹಾಂ, ಒಟ್ನಲ್ಲಿ ನಿದ್ದೆ ಬರ್ತೈತೆ ಮಾವ ಅಂತಿದ್ದಲ್ಲ, ಹಂಗೆ ತಾನೆ. ಥು, ಎಲ್ಲರಿಗೂ ಹ್ಯಾಪಿ ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ ಹೇಳ್ಬಿಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಹಿಂಡಿ ಪಿಂಡಿ ಅಲ್ಲ, ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಹೇಳಿ ಇನ್ನೊಂದ್ಸಲ. ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಡೇ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ Day. ಇನ್ ಅಡ್ವಾನ್ಸ್. ಇನ್ನೇನು ಸ್ವತಂತ್ರ ದಿನಾಚರಣೆಯ ಇರಿ ಒಂದು ನಿಮಿಷ ಅಪ್ಪ ಹ್ಮ್. ನೋಡೋಣ ಇವಾಗ ಅಪ್ಪ. ಏನು ನೋಡ್ತೀಯ? ಅವಳಿಗೆ ಯಾಕೋ ನಿದ್ದೆ ಬರ್ಬೇಕಂತೆ. ಸೊ ಅವಳು ಮಲ್ಕೊಂಡ್ಮೇಲೆ ಹೇಳ್ತೀನಿ ಎಲ್ಲರಿಗೂ. ಸೊ ಗೈಸ್, ರೀತಿ ಮಲ್ಕೊಂಡು ಏನು ಮಾಡ್ತಿದ್ದೆ ತಿರುಗಿ ಕೇಳಿದೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಏನು ಸ್ಪೆಷಲ್? ಅಷ್ಟೇ ಯಾವ ಡ್ಯೂಟಿ? ಸೆಕೆಂಡ್ ಬೆಳಿಗ್ಗೆ ಪೂಜೆ ಮಾಡಬೇಕು. ನಾಳೆ ಫಸ್ಟ್ ಶ್ರಾವಣ. ಇಂಡಿಪೆಂಡೆನ್ಸ್ ಡೇ ಫಸ್ಟ್ ಶ್ರಾವಣ ಎರಡು ಒಟ್ಟಿಗೆ ಬಿದ್ದೈತಿ ಸರ್. ಡ್ಯೂಟಿ ಹೋಗಿ ಹಾಂ. ಸೊ ನಾಳೆ ಶ್ರಾವಣನೂ ಇದೆ, ಜೊತೆಗೆ ಇಂಡಿಪೆಂಡೆನ್ಸ್ ಡೇನೂ ಇದೆ. ಎಲ್ಲರಿಗೂ ವಿಶ್ ಮಾಡಿಬಿಡು, ಹ್ಯಾಪಿ ಅಡ್ವಾನ್ಸ್. ಎಲ್ರಿಗೂ ಹ್ಯಾಪಿ ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ. ಕನ್ನಡ, ನಾವು ಕರ್ನಾಟಕದವರು, ಕನ್ನಡದಲ್ಲಿ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ವೆರಿ ಗುಡ್. ಸೊ ಗೈಸ್, ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.